ಪಾಕಿಸ್ತಾನ ಬಾಂಗ್ಲಾದೇಶ ಇದ್ ಬಿಟ್ಟು ಬೇರೆ ಏನ್ ರಾಜಕೀಯ ಮಾಡಕ್ ಬರೋದಿಲ್ಲ. ಭಾರತೀಯರನ್ನ ಬಾಂಗ್ಲಾದೇಶಿಗರು ಅನ್ಬಿಡೋದು. ಈಗ ಮೊನ್ನೆ ಇಲ್ಲಿ ಟ್ರೈನ್ ಅಲ್ಲಿ ಯಾರೋ ಬಂದಿದ್ರು, ಅವ್ರನ್ನ ಬಾಂಗ್ಲಾದೇಶಿಗರು ಅಂತ ದೊಡ್ಡದಾಗಿ ಕತೆ ಕಟ್ಕೊಂಡು ಓಡೋಗಿದ್ರು. ಇದು ದೇಶದ್ರೋಹದ ಕೆಲಸ. ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇರೋದು ದೇಶ ವಿರೋಧಿ ಕೆಲಸ. ಇದು ಇವರು ನಮ್ಮ ಮನೆ ಮಕ್ಕಳು, ಆ ಮಕ್ಳಿದಾರಲ್ಲ ಅವ್ರು ಯಾರು ಅಲ್ಲ, ನಮ್ಮ ಮನೆ ಮಕ್ಕಳು. ಅವ್ರನ್ನ ಒಬ್ಬ ಉಗ್ರವಾದಿಗಳ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ. ಲಾಠಿ ಚಾರ್ಜ್ ಹೊಡಿತಾ ಇರೋದು, ಅಶ್ರುವಾಯು. ಏನು ಅವ್ರೇನ್ ಟೆರರಿಸ್ಟ್ಗಳ? ನಮ್ಮನೆ ಮಕ್ಕಳ? ಇದು ದೇಶದ್ರೋಹದ ಕೆಲಸ. ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇರೋದು ದೇಶ ವಿರೋಧಿ ಕೆಲಸ. ಇದು ಇವತ್ತು ಜನಗೆ ಅರ್ಥ ಆಗ್ತಿದೆ. 12 ವರ್ಷದ ಇವರು ದುರಾಡಳಿತ ಅರ್ಥ ಆಗ್ತಾ ಇದೆ ಜನಕ್ಕೆ. ನಮ್ಮ ಕಾಂಗ್ರೆಸ್ ಪಕ್ಷ ರಾಜಕೀಯ ಮಾಡೋದ್ ಬೇಕಾಗಿಲ್ಲ, ಹೋರಾಟ ಮಾಡೋದ್ ಬೇಕಾಗಿಲ್ಲ. ವಾಂಗ್ಚುಕ್ ದೇಶಕ್ಕೋಸ್ಕರ ದುಡ್ದಿರೋ ವ್ಯಕ್ತಿ, ಅವ್ರನ್ನ ದೇಶದ್ರೋಹಿ ಅಂತ ಇದ್ದಾರೆ. ಎಂತ ಮಾತುಗಳು ಇವ್ರ ಪದ ಪ್ರಯೋಗ. ನಮ್ಮ ಕಾಂಗ್ರೆಸ್ ಪಕ್ಷನ ಇವರು ಕೆಟ್ಟದಾಗ ಟೀಕೆ ಮಾಡ್ತಿದ್ರು. ಅದಕ್ಕೆ ಯಾವ ಉತ್ತರ ಯಾರು ಕೊಡ್ತಾ ಇದಾರೆ? ಮಕ್ಕಳೇ ಉತ್ತರ ಕೊಡ್ತಾ ಇದಾರೆ. ಆ ಹುಡುಗ ಕಾಕ್ರೋಚ್ ಜನತಾ ಪಾರ್ಟಿ CJP ಎಲ್ಲಿಂದ ಉಟ್ಕೊಂತು? ಅದಕ್ಕೆಲ್ಲ ಯಾರು ಕಾರಣ? ಇದೇ ಮೋದಿ ಸರ್ಕಾರ. ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಪ್ರೊಟೆಕ್ಷನ್ ಮಾಡೋಕೆ ಏನಿದೆ? ನೀಟ್ ಹಗರಣ, ನೀಟು ಒಂದು ದೊಡ್ಡ ಹಗರಣ ಅಂತ ಎಲ್ರಿಗೂ ಗೊತ್ತಾಗಿದೆ ಅಲ್ವಾ? ಯಾರ್ಯಾರು ತಪ್ಪು ಮಾಡಿದ್ದಾರೆ ಶಿಕ್ಷೆ. ಧರ್ಮೇಂದ್ರ ಪ್ರಧಾನ್ ಅವರದು ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಲ್ವಾ? ಅವ್ರು ಏನ್ ಮಾಡ್ತಾ ಇದಾರೆ? ಗೆಣಸ್ಕೀಳ್ತಾ ಇದಾರೆ. ಅವರು ರಾಜೀನಾಮೆ ಕೊಡ್ಬೇಕಲ್ಲ. ಏನಕ್ಕೆ ಪ್ರೊಟೆಕ್ಷನ್ ಮಾಡ್ತಾ ಇದೆ ಮೋದಿ ಸರ್ಕಾರ? ಇವ್ರ ಮಾತೆತ್ರ ನೈತಿಕತೆ ದೊಡ್ಡ ಮಾತಾಡ್ತಾರಲ್ಲ. ಧರ್ಮೇಂದ್ರ ಪ್ರಧಾನ ಪ್ರೊಟೆಕ್ಷನ್ ಮಾಡಕ್ ಏನಿದೆ? ಇದ್ರಲ್ಲಿ ಏನೋ ಇದೆ. ಅವ್ರ ಹಿಂದೆ ದೊಡ್ಡ ರಹಸ್ಯ ಇದೆ. ಅದಕ್ಕೆ ನರೇಂದ್ರ ಮೋದಿ ಅವರು ಅವ್ರ ಜೊತೆ ನಿಂತ್ಕೊಂಡಿರೋದು. ಧರ್ಮೇಂದ್ರ ಪ್ರಧಾನ್ ನಮ್ಮನೆ ಮಕ್ಕಳನ್ನ ಬಾಂಗ್ಲಾದೇಶಿಗರು ಅಂತ ಇದ್ದಾರಲ್ಲ, ಇವ್ರು ಎಂತ ದೇಶದ್ರೋಹದ ಮಾತುಗಳಾಡ್ತಾ ಇದ್ದಾರೆ. ಇಂಥ ಸರ್ಕಾರ ಆಡಳಿತದಲ್ಲಿ ಇರೋದಕ್ಕೆ ಯಾವುದೇ ನೈತಿಕತೆ ಇಲ್ಲ. ರಾಜೀನಾಮೆ ಕೊಟ್ಟು ಇಳಿಬೇಕು. ಇವರು ನಮ್ಮನೆ ಮಕ್ಕಳು, ನಮ್ಮ ದೇಶವಾಸಿಗಳನ್ನ ಬಾಂಗ್ಲಾದೇಶರು, ಇವ್ರಿಗೆ ಪಾಕಿಸ್ತಾನ ಬಾಂಗ್ಲಾದೇಶ ಇದ್ ಬಿಟ್ಟು ಬೇರೆ ಏನ್ ರಾಜಕೀಯ ಮಾಡಕ್ ಬರೋದಿಲ್ಲ. ಭಾರತೀಯರನ್ನ ಬಾಂಗ್ಲಾದೇಶಿಗರು ಅನ್ಬಿಡೋದು. ಈಗ ಮೊನ್ನೆ ಇಲ್ಲಿ ಟ್ರೈನ್ ಅಲ್ಲಿ ಯಾರೋ ಬಂದಿದ್ರು, ಅವ್ರನ್ನ ಬಾಂಗ್ಲಾದೇಶಿಗರು ಅಂತ ದೊಡ್ಡದಾಗಿ ಕತೆ ಕಟ್ಕೊಂಡು ಓಡೋಗಿದ್ರು. ಇವರೇ ಅಲ್ವಾಪ ಇರೋದು ಗಡಿನಲ್ಲಿ. ಅಮಿತ್ ಶಾ ಅವ್ರು ಏನ್ ಮಾಡ್ತಾ ಇದ್ದಾರೆ? ಗಡಿನಲ್ಲಿ ಏನ್ ಮಾಡ್ತಾ ಇದ್ದಾರೆ? ಗಡಿ ರಕ್ಷಣೆ ಯಾರ ಕೆಲಸ? ಅದನ್ನು ರಾಹುಲ್ ಗಾಂಧಿ ಮಾಡ್ಬೇಕಂತೆ. ರಾಹುಲ್ ಗಾಂಧಿ ಅವ್ರು ಯಾಕೆ ಮಾಡ್ತಾರೆ? ಅಧಿಕಾರದಲ್ಲಿ ಯಾರು ಕೂತಿರೋದು?